ಮೋಡಿ ಮಾಡಿದ ಡಬಲ್ ಎಂಜಿನ್ ಸರ್ಕಾರ, ಎನ್ಡಿಎಗೆ ಭಾರಿ ಬಹುಮತ, ಮಹಾಗಠಬಂಧನ್ ಧೂಳಿಪಟ, ಸೋಲಿನಲ್ಲೂ ಐತಿಹಾಸಿಕ ದಾಖಲೆ ಬರೆದಿದ್ದೆ ಹೇಗೆ ಕಾಂಗ್ರೆಸ್? ಎನ್ಡಿಎ ಕ್ರಾಂತಿ, ಮೋಡಿನ ನಿತೀಶ್ ಕುಮಾರ್ ಆಡಳಿತನ, ಮಹಾಗಠಬಂಧನ್ ಮುಗ್ಗರಿಸಿದ್ಯಾಕೆ? ಕಾಂಗ್ರೆಸ್ ನೆಲ ಕಚ್ಚಿದ್ದು ಎಲ್ಲಿ? ಎಂಜಿಬಿಗೆ ಹೊಡೆತ ಕೊಟ್ಟಿದ್ದು ಓವೈಸಿನ ಪ್ರಶಾಂತ್ ಕಿಶೋರ, ಬಿಹಾರಿಗಳು ನಂಬಿದ್ದು ನಾಯಕರನ್ನೋ ಉಚಿತ ಗ್ಯಾರಂಟಿಗಳನ್ನೋ? ಎನ್ಡಿಎ ಗೆಲುವು ಮಹಿಳಾ ಮತಗಳಿಂದಲ, ಜಾತಿ ಲೆಕ್ಕಾಚಾರದಿಂದಲ? ಬಿಹಾರ ಮತದಾರರ ತೀರ್ಪು ಕರ್ನಾಟಕದ ಮೇಲೂ ಎಫೆಕ್ಟ್ ಆಗುತ್ತಾ? ಕಾಂಗ್ರೆಸ್ ಹೀನಾಯ ಸೋಲು ರಾಜ್ಯದ ಮೇಲೂ ಪರಿಣಾಮ ಬೀರುತ್ತಾ? ಬಿಜೆಪಿಯ ಭರ್ಜರಿ ಗೆಲುವು ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆ ತರುತ್ತಾ? ಮೋದಿ ನಿತೀಶ್ ರೀತಿ ರಾಜ್ಯದಲ್ಲೂ ವಿಜಯೇಂದ್ರ ಎಚ್ಡಿಕೆ ಜೋಡೆತ್ತ? ಬಿಹಾರ್ನ ಫಲಿತಾಂಶ ಇಂಡಿ ಕೂಟಕ್ಕೆ ದೊಡ್ಡ ಪಾಠಾನ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬಿಹಾರದಲ್ಲಿ ಅದ್ಭುತ ಗೆಲುವನ್ನ ಸಾಧಿಸಿದ ನಂತರ ರಾಷ್ಟ್ರದ ಜನರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾ ಹೇಳಿದ್ದು, ಕಾಂಗ್ರೆಸ್ ಕಳೆದ 6 ಟರ್ಮ್ಗಳಲ್ಲಿ ತೆಗೆದುಕೊಂಡಂತಹ ಸೀಟ್ಗಳ ಲೆಕ್ಕಾಚಾರ ಅಥವಾ ಸೀಟ್ಗಳ ಮೊತ್ತ ನಾವು ಈ ಬಾರಿಯ ಚುನಾವಣೆಯಲ್ಲಿ ಗಳಿಸಿದ್ದೇವೆ, ಅಷ್ಟು ದಯನೀಯ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದುಬಿಟ್ಟಿದೆ. ಜಂಗಲ್ ರಾಜ್ ಅನ್ನುವಂತಹ ಭಾವನೆ ಇನ್ನೂ ಕೂಡ ಜನರಿಂದ ಹೋಗಿಲ್ಲ. ಜನರಿಗೆ ಅಭಿವೃದ್ಧಿ ಬೇಕಾಗಿದೆಯೇ ಹೊರತು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನಿರಂತರ ಆರೋಪ ಮಾಡ್ತಾ ಇದ್ರೆ ಯಾವುದೇ ರೀತಿಯಾದಂಥ ಪ್ರತಿಫಲ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಹೇಗಾಗಿದೆ ಅಂದರೆ, ಕಾಂಗ್ರೆಸ್ ಪಾರ್ಟಿಗೆ ಹೊಸ ಹೆಸರು ಕೊಟ್ಟಿದ್ದಾರಪ್ಪ, MMC ಅಂತ, ಮುಸ್ಲಿಂ ಲೀಗ್ ಮಾವೋವಾದಿ ಕಾಂಗ್ರೆಸ್ ಅಂತ. ಸೊ ಮೋದಿ ಏನು ಹೇಳಿದ್ರು ಈ ಅಭೂತಪೂರ್ವ ಗೆಲುವಿನ ನಂತರ? ನೋಡಿ, ಇಷ್ಟು ವರ್ಷಗಳಾದರೂ ಕೂಡ ಮೋದಿ ಫ್ಯಾಕ್ಟರ್, ಮೋದಿ ಅಲೆ ಇನ್ನೂ ಇದೆ. ಮತ್ತೊಂದು ಕಡೆ ಇಷ್ಟು ವರ್ಷ 20 ವರ್ಷ ಮುಖ್ಯಮಂತ್ರಿಗಳಾದರೂ ಕೂಡ ನಿತೀಶ್ ಕುಮಾರ್ ಅವರ ಮೇಲಿನ ಪ್ರೀತಿ, ಪ್ರೇಮ, ವಿಶ್ವಾಸ ಬಿಹಾರದ ಜನರಿಗೆ ಹೋಗಿಲ್ಲ. ಇವರಿಬ್ಬರು ಈ ರಾಷ್ಟ್ರದ ಅದ್ಭುತ ನಾಯಕರು ಎಂದೇ ಬಣ್ಣಿಸಲಾಗ್ತಾ ಇದೆ. ಹಾಗಾದ್ರೆ ಮೋದಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. बिहार में कुछ दलों ने तुष्टीकरण वाला MY माय फॉर्मूला बनाया था, पर आज की इस जीत ने एक नया सकारात्मक MY माय फॉर्मूला दिया है, और ये है महिला और यूथ. जनता जनार्दन का दिल चुरा कर बैठे हुए हैं, और इसलिए पूरा ये बिहार ने आज बता दिया है, फिर एक बार एनडीए सरकार, फिर एक बार